ನಾನು ಸಿಸ್ಟರ್ ಜೋಸ್ಫಿನ್ ಫೆಲ್ಸಿಯಾನಾ ಮೋರಸ್. ನಾನು ಕೂಳೂರು ಚರ್ಚ್ ಹೈಯರ್ ಪ್ರೈಮರಿ ಸ್ಕೂಲ್ ಕೂಳೂರು, ಮಂಗಳೂರು ಉತ್ತರ ವಲಯ ಇಲ್ಲಿಯ ಮುಖ್ಯೋಪಾಧ್ಯಾಯಿನಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ಹಲವಾರು ವರ್ಷಗಳಿಂದ ಅಕ್ಷಯ ಪಾತ್ರೆಯಿಂದ ನಮಗೆ ಒಳ್ಳೆಯ ಊಟ ದೊರೆಯುತ್ತಾ ಇದೆ. ಪ್ರತ್ಯೇಕವಾಗಿ ಅನ್ನ, ಸಾಂಬಾರು, ಚಿತ್ರಾನ್ನ, ಮೊಸರು, ಕಡಲೆಬೇಳೆ, ವೆರೈಟೀಸ್ ಆಫ್ ಸೀರಿಯಲ್ಸ್ ಇವುಗಳೆಲ್ಲ ನಮಗೆ ಅತಿ ಉತ್ತಮವಾಗಿ ಒದಗಿಸ್ತಾ ಇದ್ದಾರೆ. ಅಲ್ಲದೆ ಪಾಯಸ, ಇಂಥ ಮಕ್ಕಳಿಗೆ ರುಚಿಕರವಾದ ಆಹಾರವನ್ನು ಅವರು ಒದಗಿಸ್ತಾ ಇದ್ದಾರೆ. ಈ ಸಂಸ್ಥೆಗೆ ನಾವು ಆಭಾರಿಯಾಗಿದ್ದೇವೆ. ಮಕ್ಕಳು ಇದರಿಂದ ತುಂಬ ಆರೋಗ್ಯಕರವಾಗಿ ಬೆಳೆದಿದ್ದಾರೆ. ನನ್ನ ಹೆಸರು ಸ್ವೀಡನ್. ನಾನು 7ನೇ ತರಗತಿಯ ವಿದ್ಯಾರ್ಥಿನಿ. ಅಕ್ಷಯ ಪಾತ್ರ ಸಂಸ್ಥೆಯವರಿಂದ ನಮಗೆ ವಿಧ ವಿಧವಾದ ಆಹಾರ ಪದಾರ್ಥಗಳು ಬರುತ್ತವೆ. ಊಟ, ಸಾಂಬಾರ್, ಪಾಯಸ, ಉಪ್ಪಿನಕಾಯಿ, ಕಡಲೆ ಎಂದರೆ ನನಗೆ ತುಂಬ ಇಷ್ಟ. ಇದನ್ನು ದಿನಾಲು ವಿತರಿಸಿದರೆ ಇನ್ನೂ ಇಷ್ಟ. ನಾನು ಕೂಳೂರು ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾಗಿ ಫಾದರ್ ಅರುಣ್ ಜೋಸೆಫ್ ಮೆಂಡೋನ್ಸ. ನಾನು ನಮ್ಮ ಮಕ್ಕಳಲ್ಲಿ ಕಂಡುಕೊಂಡಂಥ ಒಂದು ಉತ್ತಮ ಬೆಳವಣಿಗೆ ಅಂದರೆ ಅವರು ಚೆನ್ನಾಗಿ ಬೆಳೆಯುತ್ತಿದ್ದಾರೆ ಶರೀರದಲ್ಲಿ. ಇದರಿಂದಾಗಿ ಅವರಿಗೆ ಪಾಠದ ಕಡೆ ಗಮನ ಕೊಡಲಿಕ್ಕೆ ಒಳ್ಳೆಯದಾಗ್ತದೆ. ಆಮೇಲೆ ಅವರು ಚಟುವಟಿಕೆಗಳಲ್ಲಿ ಭಾಗವಹಿಸುವಲ್ಲಿ ಉತ್ಸುಕತೆ ಹೆಚ್ಚಾಗಿದೆ. ಅಕ್ಷಯ ಪಾತ್ರೆಯಿಂದ ಆಹಾರ ಬರುತ್ತದೆ. ಒಂದು ದಿನ ಕಡಲೆ, ಮೊಸರು, ಮಿಕ್ಸರ್ ಬರುತ್ತದೆ. ಊಟ ರುಚಿಯಾಗಿರುತ್ತದೆ. ನನಗೆ ಊಟ ಮಾಡಲು ತುಂಬ ಸಂತೋಷವಾಗುತ್ತದೆ. ಕಡಲೆ ಎಲ್ಲ ಬರ್ತದೆ, ಮೊಸರೆಲ್ಲ ಬರ್ತದೆ, ಮಿಕ್ಸರ್ ಬರ್ತದೆ. ಸಮಯಕ್ಕೆ ತಕ್ಕ ಹಾಗೆ ಊಟ ದೊರಕುತ್ತದೆ. ಅನ್ನ, ಸಾಂಬಾರು ಮತ್ತು ಉಪ್ಪಿನಕಾಯಿ, ಪಲಾವ್ ಎಲ್ಲ ದೊರಕುತ್ತದೆ. ನಮ್ಮ ಸ್ಕೂಲು ಕನ್ನಡ ಮೀಡಿಯಂ ಸ್ಕೂಲ್. ಈ ನಮ್ಮ ಶಾಲೆಗೆ ಬರುವಂಥ ಮಕ್ಕಳು ವೆರಿ ಪುವರ್ ಫ್ಯಾಮಿಲಿಯಿಂದ ಬರುವಂಥ ಮಕ್ಕಳು. ಇವರಿಗೆ ಮಧ್ಯಾಹ್ನ ಟಿಫಿನ್ ತರುವಷ್ಟು ಸಾಮರ್ಥ್ಯ ಇಲ್ಲ. ಇವರು ಮಧ್ಯಾಹ್ನ ನಮ್ಮ ಶಾಲೆಯಲ್ಲಿ ಇಸ್ಕಾನ್ ಅಕ್ಷಯ ಪಾತ್ರೆ ಇವರಿಂದ ಬರುವಂತಹ ಊಟವನ್ನೇ ಅವಲಂಬಿಸಿಕೊಂಡು ಇರುವಂಥ ವಿದ್ಯಾರ್ಥಿಗಳು. ಬಿಸಿ ಬಿಸಿಯಾಗಿ ಬರುವಂತಹ ಎಲ್ಲ ಆಹಾರ ಪದಾರ್ಥಗಳು, ಅದೇ ರೀತಿ ಕ್ಲೀನ್ ಶುಚಿತ್ವ ಭಾಳ ಉತ್ತಮ ರೀತಿಯಲ್ಲಿ ಮತ್ತು ವಿದ್ಯಾರ್ಥಿಗಳು ಭಾಳ ಸಂತೋಷದಾಯಕವಾಗಿ ಊಟವನ್ನು ಸೇವಿಸುವಂಥದ್ದು, ಹೊಟ್ಟೆ ಪೂರ್ತಿಯಾಗಿ ಊಟ ಸೇವಿಸುವಂಥದ್ದು. ನಮ್ಮ ಶಾಲೆಗೆ ಅಕ್ಷಯ ಪಾತ್ರೆಯಿಂದ ಒಳ್ಳೆ ಆಹಾರಗಳು ಬರುತ್ತಿವೆ. ಅದನ್ನು ಸೇವಿಸಲು ನಮಗೆ ತುಂಬ ಖುಷಿಯಾಗುತ್ತಿದೆ. ಸೋಮವಾರ ನಮಗೆ ಅನ್ನ, ಸಾರು, ಮಿಕ್ಸರ್ ಬರುತ್ತದೆ. ಮಂಗಳವಾರ ಪಲಾವ್ ಮತ್ತು ಪಾಯಸ, ಬುಧವಾರ ಅನ್ನ, ಸಾರು, ಕಡಲೆ, ಗುರುವಾರ ಅನ್ನ, ಸಾರು, ಉಪ್ಪಿನಕಾಯಿ, ಶುಕ್ರವಾರ ಅನ್ನ, ಸಾರು, ಪಾಯಸ, ಶನಿವಾರ ಅನ್ನ, ಸಾರು ಬರುತ್ತದೆ. ನನಗೆ ಪಲಾವ್ ಮತ್ತು ಮೊಸರನ್ನು ತುಂಬ ಇಷ್ಟ. ಅದಕ್ಕೆ ನಾನು ಜಾಸ್ತಿ ತಿಂತೇನೆ ಅದನ್ನು. ನಮಗೆ ಅಕ್ಷಯ ಪಾತ್ರೆ ಅವರು ತಮ್ಮ ಅಮೂಲ್ಯವಾದ ಸೇವೆಯನ್ನು ಅರ್ಪಿಸ್ತಾ ಇದ್ದಾರೆ. ಇಲ್ಲಿ ಮಕ್ಕಳು ತುಂಬ ಸಂತೋಷದಿಂದ ಊಟ ಮಾಡ್ತಾ ಇದ್ದಾರೆ. ಅವರಿಗೆ ವೆರೈಟಿ ಫುಡ್ ಇಲ್ಲಿ ಸಿಗ್ತದೆ. ಮನೆಗಿಂತ ಶಾಲೆಯ ಊಟ ಚೆನ್ನಾಗಿದೆ ಅಂತ ಹೇಳ್ತಾರೆ. ನನಗೆ ಕಡಲೆ ಸಾರು ಬರ್ತದೆ, ಅದನ್ನು ತುಂಬ ಇಷ್ಟ ನನಗೆ. ಮತ್ತು ಪಾಯಸ ಬರ್ತದೆ, ಅದು ಒಳ್ಳೆ ಆಗ್ತದೆ ತಿನ್ನಲಿಕ್ಕೆ ನಮಗೆ. I would like to thank and appreciate the food that is provided by the Akshaya Patre. With their kindness and goodness, they are providing it in time and it's very tasty and good. ನಾವು ಮಾಡಬೇಕಾದ ಕೆಲಸವನ್ನು ಅಕ್ಷಯ ಪಾತ್ರ ಫೌಂಡೇಶನ್ ಅವರು ಮಾಡೋದು ನಮಗೆ ತುಂಬ ಸಂತೋಷವನ್ನು ಕೊಟ್ಟಿದೆ. ಅದಕ್ಕಾಗಿ ಅಕ್ಷಯ ಪಾತ್ರದ ಪದಾಧಿಕಾರಿಗಳು ಮತ್ತು ಅಲ್ಲಿ ಸಿಬ್ಬಂದಿ ವರ್ಗದವರಿಗೆ ಹೃತ್ಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸ್ತೇನೆ. ನನ್ನ ಹೆಸರು ಜರೀನ್ ಅಂತ ಹೇಳಿ. ನಾನು ಈ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನೀರೇಶ್ವಾರ್ಯ ಕಂದಕ್ ಮಂಗಳೂರು, ಇಲ್ಲಿ ನಾನು 3 ವರ್ಷದಿಂದ ಕೆಲಸವನ್ನು ಮಾಡ್ತಾ ಇದ್ದೇನೆ. ಅಕ್ಷಯ ಪಾತ್ರೆ ಯೋಜನೆ ಅಡಿಯಲ್ಲಿ ಇಲ್ಲಿ ಬರುವಂತಹ ಬಿಸಿಯೂಟ ತುಂಬ ರುಚಿಕರವಾಗಿರ್ತದೆ. ಮಕ್ಕಳು ಅದನ್ನು ತುಂಬ ಖುಷಿಯಿಂದ ಊಟ ಮಾಡ್ತಾರೆ. ಹಾಗೂ ಅದು ಬೆಳಿಗ್ಗೆ ಒಂದು 9:30-10 ಗಂಟೆಗೆ ಬಂದರೂ ಕೂಡ 12:20ಕ್ಕೆ ನಾವು ಊಟವನ್ನು ಕೊಡ್ತೀವಿ. ಆವರೆಗೂ ಕೂಡ ಅದು ಬಿಸಿಯಾಗೇ ಇರ್ತದೆ. ಮಕ್ಕಳು ತುಂಬ ಖುಷಿಯಾಗಿ ಆ ಊಟವನ್ನು ಸವಿತಾರೆ, ಪುನಃ ಹಾಕಿಸ್ಕೊಂಡು ತಿಂತಾರೆ. ಪ್ರತಿದಿನ ಅವರು ಊಟದಲ್ಲಿ ವೆರೈಟೀಸನ್ನು ನೋಡ್ತಾರೆ. ಪ್ರತಿದಿನ ಒಂದೇ ಥರ ಊಟ ಕೂಡ ಇರೋದಿಲ್ಲ. ಒಂದು ದಿನ ಪಲ್ಯ ಇದ್ದರೆ ಒಂದು ದಿನ ಮಿಕ್ಸ್ಚರ್ ಕೊಡ್ತಾರೆ, ಮತ್ತು ಮೊಸರು, ಬೇರೆ ಬೇರೆ ರೀತಿಯ ತರಕಾರಿಗಳನ್ನು ಹಾಕಿ ಒಳ್ಳೆಯ ರುಚಿಕರವಾದಂತಹ ಪದಾರ್ಥವನ್ನು ಮಾಡಿ ಅವರು ಕಳಿಸ್ತಾ ಇದ್ದಾರೆ. ಹಾಗೆ ಎಷ್ಟೋ ಜನ ಮನೆಯಲ್ಲಿ ಅವರು ಮಕ್ಕಳು ಏನು ತಿನ್ನದೇ ಬಂದಿರ್ತಾರೆ, ಅಂತಹ ಮಕ್ಕಳು ಇಲ್ಲಿ ಊಟ ಮಾಡಿಯೇ ಅವರು ಬೆಳೀತಾ ಇರೋದು. ಆ್ಯಕ್ಚುಲಿ ಒಳ್ಳೆ ಇರ್ತದೆ ಊಟ, ತುಂಬ ಚೆನ್ನಾಗಿರುತ್ತೆ, ರುಚಿಕರವಾಗಿರುತ್ತೆ. ಹಾಗೂ ಟೇಸ್ಟಿ, ಬಿಸಿ ಎಲ್ಲ ಕೂಡ ಇರುತ್ತೆ. ಕ್ವಾಲಿಟಿ ಸಹ ಇದೆ, ಕ್ವಾಂಟಿಟಿ ಕೂಡ ಕರೆಕ್ಟ್ ಕೊಡ್ತಾರೆ. ಯಾವತ್ತೂ ಕೂಡ ಊಟ ಕಡಿಮೆ ಆಗಿಲ್ಲ, ಜಾಸ್ತಿನೇ ಆಗಿದೆಯೇ ಹೊರತು ಯಾವತ್ತೂ ಕಡಿಮೆ ಆಗಿಲ್ಲ ಊಟ. ನಂಗೆ ಅಕ್ಷಯ ಪಾತ್ರೆ ಚೋರು ಕಿಟ್ರು
ಅವ್ರದ್ದು ಚೋರ್ನೆಲ್ಲ ಬೆಚ್ಚ ಐತೆ. ಅಕ್ಷಯ ಪಾತ್ರೆಯಿಂದ ನಮಗೆ ಊಟ ಸಿಗುತ್ತದೆ. ಒಂದೊಂದು ವಾರ ಬೇರೆ 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 ಪದಾರ್ಥ ಸಿಗುತ್ತದೆ. ಈ ನಮ್ಮ ಶಾಲೆಗೆ ಬರುವ ಮಕ್ಕಳು ನಿಜವಾಗಿಯೂ ತುಂಬ ಪುಣ್ಯವಂತರು ಅಂತಲೇ ಹೇಳಬೇಕು. ಯಾಕಂತ ಹೇಳಿದರೆ ನಮ್ಮಲ್ಲಿ ಬರುವಂತಹ ಮಕ್ಕಳು ಬೇರೆ ಬೇರೆ ರಾಜ್ಯದಿಂದ ಬರುವವರಿದ್ದಾರೆ. ಆಮೇಲೆ ಅವರ ಆರ್ಥಿಕ ಮಟ್ಟ ಕೂಡ ಅಷ್ಟೊಂದು ಚೆನ್ನಾಗಿಲ್ಲ. ಇಲ್ಲಿಗೆ ಬರ್ತಾರೆ ಯಾಕಂದರೆ ಮಧ್ಯಾಹ್ನಕ್ಕೆ ಅವರಿಗೆ ಒಳ್ಳೆಯ ರುಚಿಕರವಾದ ಊಟ ಸಿಗ್ತಾ ಇದೆ. ಮಕ್ಕಳಿಗೆ ರುಚಿಕರ ಮಾತ್ರವಲ್ಲ, ಪೌಷ್ಟಿಕವಾದ ಆಹಾರವನ್ನು ಮಕ್ಕಳಿಗೆ ನಮ್ಮ ಅಕ್ಷಯ ಪಾತ್ರೆಯವರು ನೀಡ್ತಾ ಇದ್ದಾರೆ. ಅಕ್ಷಯ ಪಾತ್ರೆಯ ಅನ್ನ ಸಾಂಬಾರಾಗಲಿ, ಅವರಿಗೆ ಕೊಡುವಂಥ ಬೇರೆ ಬೇರೆ ವೈವಿಧ್ಯಮಯವಾದಂಥ ಭಕ್ಷಣಗಳನ್ನು ಕೊಡ್ತಾ ಇದ್ದಾರೆ. ಪಾಯಸ ಆಗಿರ್ಬೋದು, ಮೊಸರು ಕೊಟ್ಟಾಗ ಉಪ್ಪಿನಕಾಯಿ ಕೊಡ್ತಾರೆ. ಆಮೇಲೆ ಒಂದು ಸಲ ಸಾಂಬಾರಿಗೆ ಅವರು ಮಿಕ್ಸರ್ ಅಂತ ಕೊಡ್ತಾರೆ. ಮಕ್ಕಳು ನಿಜವಾಗ್ಲೂ ಅದನ್ನು ತುಂಬ ಖುಷಿಯಾಗಿ ಊಟ ಮಾಡ್ತಾ ಇದ್ದಾರೆ. ಅದನ್ನು ನೋಡಿಯೇ ನಮಗೆ ತುಂಬ ಸಂತೋಷವಾಗ್ತಾ ಇದೆ. ಈ ಅಕ್ಷಯ ಪಾತ್ರೆ ಯೋಜನೆಗೆ ನಾನು ಧನ್ಯವಾದವನ್ನು ಸಲ್ಲಿಸಲಿಕ್ಕೆ ನಮ್ಮ ಶಾಲೆಯ ಪರವಾಗಿ ಬಯಸ್ತೇನೆ.